ಪೈನಾಪಲ್ ಕೇಸರಿ ಬಾತ್. ಕೇಸರಿ ಬಾತ್ ಎಲ್ಲರ ನೆಚ್ಚಿನ ಸಿಹಿ ತಿಂಡಿ ಇದು. ದಕ್ಷಿಣ ಕರ್ನಾಟಕದಲ್ಲಿ ಕೇಸರಿ ಬಾತ್ ಎಂದರೆ ಇದಕ್ಕೆ ಉತ್ತರ ಕರ್ನಾಟಕದಲ್ಲಿ ಸಿರಾ ಅಂತೇವೆ. ತುಂಬ ಬೇಗನೆ ಮಾಡ್ಕೋಬೋದು. ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಬೇಗನೆ ಆಗೋ ಸಿಹಿ ತಿಂಡಿ ಇದು. ಅದರಲ್ಲೂ ಈ ಪೈನಾಪಲ್ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನೀವು ಬಾಳೆಹಣ್ಣು ಕೂಡ ಹಾಕೊಂಡು ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಅದಕ್ಕೂ ಮೊದಲು ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ಕೇಸರಿ ಬಾತ್ಗೆ ಬೇಕಾಗುವ ಸಾಮಗ್ರಿಗಳು: 1 ಬಟ್ಲು ರವೆ ತೊಗೊಂಡಿದ್ದೀನಿ, ಪೈನಾಪಲ್ 4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ತುಪ್ಪ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಸಕ್ಕರೆ 1 ಬಟ್ಲು ತೊಗೊಂಡಿದ್ದೀನಿ, ಗೋಡಂಬಿ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಲವಂಗ 5 ತೊಗೊಂಡಿದ್ದೀನಿ, ಕೇಸರಿ ಕಲರ್ 1/2 ಟೀ ಸ್ಪೂನು, ಏಲಕ್ಕಿ ಪುಡಿ 1 ಟೀ ಸ್ಪೂನು, ದ್ರಾಕ್ಷಿ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಮಾಡುವ ವಿಧಾನ ನೋಡ್ಕೊಳ್ಳೋಣ. ನಾನು 1 ಬಟ್ಲು ರವೆ ತೊಗೊಂಡಿದ್ದೀನಿ. ಅದೇ ಸೇಮ್ ಅಳತೆ ಬಟ್ಲಲ್ಲಿ 3 ಬಟ್ಲು ನೀರು ತೊಗೋತಾ ಇದ್ದೀನಿ. ಇದಕ್ಕೆ ಕರೆಕ್ಟ್ ಮೆಜರ್ಮೆಂಟು 3 ಬಟ್ಲು ನೀರು. 1 ಬಟ್ಲು ರವೆಗೆ 3 ಬಟ್ಲು ನೀರು. ಮೂರು ಬಟ್ಲು ನೀರು ಇವಾಗ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಜಾಸ್ತಿ ನೀರು ಹಾಕಿದ್ರೂ ಕೇಸರಿ ಬಾತ್ ಅಳಸಾಗ್ಬಿಡುತ್ತೆ, ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ಗಟ್ಟಿಯಾಗಿಬಿಡುತ್ತೆ. ಕರೆಕ್ಟ್ ಮೆಜರ್ಮೆಂಟ್ ಅಂದರೆ ಇಷ್ಟು. ನಾನೀಗ ಬಾಣಲಿಗೆ 1 ಟೇಬಲ್ ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ. ಇದಕ್ಕೀಗ ಗೋಡಂಬಿ ಹುರ್ಕೋತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರಬೇಕು. ಇದ್ರ ಜೊತೆಗೆ ಸ್ವಲ್ಪ ದ್ರಾಕ್ಷಿ ಕೂಡ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಹುರಿದು ಅದು 1 ಬಟ್ಲಿಗೆ ಎತ್ತಿಡ್ತಾ ಇದ್ದೀನಿ. ಈಗ ಲವಂಗ ಹುರ್ಕೋತಾ ಇದ್ದೀನಿ. ಲವಂಗ ರವೆ ಜೊತೆಗೇ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ, ಅದೇನು ಸಪ್ರೇಟಾಗಿ ಹಾಕೋಬೇಕಾಗಿಲ್ಲ. ಅದರ ಜೊತೆಗೆ ಲವಂಗ ಹಾಕಿದ್ರೆ ಲವಂಗದ ಫ್ಲೇವರ್ಸು ತುಂಬ ಚೆನ್ನಾಗಿರುತ್ತೆ ಕೇಸರಿ ಬಾತ್ಗೆ. ಹಾಗಾಗಿ ಒಂದು 4-5 ಲವಂಗ ಹಾಕ್ಕೊಂಡಿದ್ದೀನಿ. ಇದು ಸಣ್ಣ ಉರಿಯಲ್ಲಿ ಒಂದು 5 ನಿಮಿಷ ಹುರಿಬೇಕು ರವೆನ. 5 ನಿಮಿಷ ಆಗಿದೆ. ನೀರು ಕಾಯಿಸ್ಕೊತಾ ಇದ್ದೀನಿ. ಕೇಸರಿ ಕಲರ್ನ ನಾನು ನೀರಿಗೆ ಹಾಕೋತಾ ಇದ್ದೀನಿ. ಇದು ರವೆಗೆ ಹಾಕಿದ್ರೆ ಚೆನ್ನಾಗಿ ಕಲಿಯಲ್ಲ, ಹಾಗಾಗಿ ನಾನು ನೀರಿಗೆ ಹಾಕ್ಕೊಂಡು, ನೀರು ಕುದಿಸಿರೋ ನೀರದು, ಅದು ಕಾಯಿಸಿರೋ ನೀರನ್ನ ರವೆಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡಬೇಕು. ಒಂದೇ ಸತಿನೂ ಹಾಕಬಾರ್ದು, ಇಲ್ಲ ಕಡಿಮೆನೂ ಹಾಕ್ಕೊಬಾರ್ದು, ಗಂಟಾಗಿಬಿಡುತ್ತೆ ರವೆನ. ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಪೂರ್ತಿ ನೀರು ಹಾಕೊಂಡ್ಬಿಡ್ಬೇಕು ಈ ರವೆಗೆ. ಹಾಗೆ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟು ಬಂದುಬಿಡುತ್ತೆ. ಹಾಗಾಗಿ ಹಾಗೆ ಕೈ ಆಡಿಸ್ತಾ ನೀರು ಹಾಕಬೇಕು. ಇದು ಸಕ್ಕರೆ ಹಾಕೋಕ್ಕೆ ಮುಂಚೆ ಬೇಯಿಸ್ಕೊಂಡು ಪೂರ್ತಿ ಬೆಂದುಬಿಡ್ಬೇಕು ರವೆನ. ರವೆ ಸಕ್ಕರೆ ಹಾಕಿದ್ಮೇಲೆ ಬೇಯಿಸಿದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಈಗ ರವೆ ಬೆಂದಿದೆ, ಇದಕ್ಕೆ ಸಕ್ಕರೆ ಹಾಕ್ತಾಯಿದ್ದೀನಿ. ಪೈನಾಪಲ್ ಕೂಡ ಇವಾಗ ಹಾಕ್ಕೋತಾ ಇದ್ದೀನಿ. ಒಬ್ಬೊಬ್ರು ತುಪ್ಪದಲ್ಲಿ ಹುರ್ಕೊತಾರೆ. ತುಪ್ಪದಲ್ಲಿ ಹುರಿದ್ರೆ ಅದರ ಫ್ಲೇವರ್ಸ್ ಎಲ್ಲ ಹೋಗ್ಬಿಡುತ್ತೆ. ಇದೇ ಬಿಸಿನಲ್ಲೇ ಸಾಕು, ಮೆತ್ತಗಾಗ್ಬಿಡುತ್ತೆ ಪೈನಾಪಲ್ಲು. ಹಾಗಾಗಿ ಸಕ್ಕರೆ ಜೊತೆಗೆ ಹಾಕ್ಕೊತಾ ಇದ್ದೀನಿ. ಈಗ ಹುರಿದಿಟ್ಟಿರೋ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ. ಇವಾಗ ಪೈನಾಪಲ್ ಕೇಸರಿ ಬಾತು ರೆಡಿ ಆಗಿದೆ. ಸ್ವಲ್ಪ ಮೇಲೆ ತುಪ್ಪ ಹಾಕೋತಾ ಇದ್ದೀನಿ. ನಿಮಗೆ ತುಪ್ಪ ಜಾಸ್ತಿ ಅಂದರೆ ಮೊದಲು ಹಾಕಿರೋದನ್ನೇ ಸಾಕು. ಇವಾಗ ರುಚಿಯಾದ ತುಂಬ ಬೇಗನೆ ರೆಡಿಯಾಗೋ ಪೈನಾಪಲ್ ಕೇಸರಿ ಬಾತ್ ರೆಡಿಯಾಗಿದೆ. ತುಂಬ ಚೆನ್ನಾಗಿದೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.